Second, I'm freaking it out. Till I'm watching, trying to touch it. I was peeping it out. She turned around and was trying to put my dick in the mouth. I let her. ಮೋಡದಂತೆ ಸುಡುವ ಬಿಸಿ ಪಲ್ಸರ್ NS 200 ವಿತ್ ಅಪ್ಗ್ರೇಡೆಡ್ ಮೀಟರ್ ವಿತ್ ಬ್ಲೂಟೂತ್ ಕನೆಕ್ಷನ್ ಪ್ಲಸ್ ಮೊಬೈಲ್ ಚಾರ್ಜರ್ ಇರುತ್ತೆ. ಸೊ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಹೇಳ್ತೀನಿ, ಅಷ್ಟು ನೀವು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಫಸ್ಟ್ ಇಗ್ನಿಷನ್ ಆನ್ ಮಾಡಿದಾಗ ನಿಮ್ಗೆ ಈ ಲೈಟ್ ಕಾಣಿಸ್ಬೇಕು. ಈ ಲೈಟ್ ಕಾಣಿಸಿದ್ರೆ ಮಾತ್ರ ನಿಮ್ದು ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ಮೇಲೆ ಲೈಟ್ ಆಫ್ ಆಗುತ್ತೆ. ಇನ್ ಕೇಸ್ ರನ್ನಿಂಗ್ ನಿಮ್ಗೆ ಏನಾದ್ರು ಲೈಟ್ ರಿಫ್ಲೆಕ್ಟ್ ಆದ್ರೆ ಅದಕ್ಕೆ ಹೊಂದ್ಕೊಳ್ಳೋದು ಬೇಕಾಗಿಲ್ಲ. ಗಾಡಿನ ಶೋರೂಮ್ ಕರ್ಕೊಂಡು ಹೋಗೋದು ಸಣ್ಣ ಪುಟ್ಟ ಎರರ್ ಇರ್ತದೆ, ಅದನ್ನು ಕ್ಲಿಯರ್ ರೆಕ್ಟಿಫೈ ಮಾಡಿ ಕ್ಲಿಯರ್ ಮಾಡಿ. ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಗಾಡಿ ಸ್ಟಾರ್ಟ್ ಇದ್ದಾಗ DSLR ಲೈಟ್ ಆನ್ ಇರುತ್ತೆ, ಆಫ್ ಮಾಡೋಕೆ ಸ್ವಿಚ್ ಇಲ್ಲ, ಬರೀ ಹೆಡ್ಲೈಟ್ ಮಾತ್ರ ಹೊರಗಡೆ ಅವರು ಆಫ್ ಮಾಡೋದು. ಮೂರನೇ ಇಂಪಾರ್ಟೆಂಟ್ ಮಾತು, ಗಾಡಿ ಗೇರಲ್ಲಿದ್ದಾಗ ಸೈಡ್ ಕೆಳಗಡೆ ಇದ್ರೆ ಗಾಡಿ ಆಫ್ ಆಗುತ್ತೆ, ಸ್ಟಾರ್ಟ್ ಆಗಲ್ಲ. ಸೊ ಸೈಡ್ ತೆಗಿಬೇಕು, ಇಲ್ಲ ಗಾಡಿ ನ್ಯೂಟ್ರಲ್ ಮಾಡಬೇಕು. ಎರಡು ಒಂದು ಮಾಡಿದ್ರೆ ನಿಮ್ದು ಗಾಡಿ ಮತ್ತೆ ವಾಪಸ್ ಸ್ಟಾರ್ಟ್ ಆಗುತ್ತೆ. ನಾಲ್ಕನೇ ಇಂಪಾರ್ಟೆಂಟ್, ಈಗ ಹಳೆ ಗಾಡಿ ಪೆಟ್ರೋಲ್ ರಿಸರ್ವ್ ನಾವು ಬರಲ್ಲ. ಸೊ ಯಾವಾಗ ನೀವು 1 ಪಾಯಿಂಟ್ ಪೆಟ್ರೋಲ್ ಇದರಲ್ಲಿ ಮೇಂಟೈನ್ ಮಾಡಲೇಬೇಕು. ಇದರಲ್ಲಿ 2 ಲೀಟರ್ ಇರುತ್ತೆ, ಬಟ್ 2 ಲೀಟರ್ ಸಫಿಷಿಯಂಟ್ ಇರೋದಿಲ್ಲ, ಯಾಕಂದ್ರೆ ಪಾಯಿಂಟ್ ಕಾಣಿಸೋದಿಲ್ಲ ನಿಮಗೆ. ಹೊಸ ಪೆಟ್ರೋಲ್ ಹಾಕ್ಕೊಂಡು 1 ಪಾಯಿಂಟ್ ಯಾವಾಗಲೂ ಮೇಂಟೈನ್ ಮಾಡಬೇಕು. ಇಷ್ಟು ನೀವು ತಲೆಯಲ್ಲಿ ಯಾವಾಗಲೂ ಜ್ಞಾಪಕ. ಆದಷ್ಟು ಪವರ್ ಪೆಟ್ರೋಲ್ ಸಿಕ್ಕರೆ ಯೂಸ್ ಮಾಡಿ ಬೆಸ್ಟ್. ಗಾಡಿ ನೆಕ್ಸ್ಟ್ ಗಾಡಿ ಜೊತೆ ಬರೋ ವಾರಂಟಿ 5 ವರ್ಷ ಅಥವಾ 75,000 ಕಿಲೋಮೀಟರ್ ಇರುತ್ತೆ. ಸದ್ಯಕ್ಕೂ ಎಲ್ಲ ಸರ್ವಿಸು ಟೈಮ್ ಟು ಟೈಮ್ ಶೋರೂಮ್ ಅಲ್ಲಿ ಮಾಡ್ಕೊಂಡ್ರೆ ಮಾತ್ರ. ಯಾವುದೇ ಕಾರಣಕ್ಕೂ ಗಾಡಿನ ಹೊರಗಡೆ ಮೆಕ್ಯಾನಿಕ್ ಹತ್ರ ಲೋಕಲ್ ವರ್ಷ ಅಲ್ಲಿ ಮಾಡ್ಸಿಲ್ಲ. ನಮ್ಮ ಫ್ರೆಂಡ್ ಇದ್ದಾರೆ, ಪರಿಚಯ ಇದ್ದಾರೆ, ಮನೆ ಪಕ್ಕ ಇದೆ, ಯಾವುದೂ ಅಲ್ಲಿ ಕೇಳಂಗಿಲ್ಲ. ಸೊ ಹಾಗಾಗಿ ಪ್ರತಿ ಸರ್ವಿಸ್ ಎಲ್ಲಾದ್ರೂ ಮಾಡ್ಕೊಳ್ಳಿ, ಶೋರೂಮ್ ಅಲ್ಲಿ ಮಾಡ್ಕೊಂಡ್ರೆ ಇಲ್ಲಿ ಬಂದ್ರೆ ಇಲ್ಲೇ ಕೂತ್ಕೊಂಡು ಮಾಡ್ಕೊಂಡು ತಗೊಂಡೋಗ್ಬೋದು. ಭಾನುವಾರ ನಮ್ದು ಓಪನ್ ಇರುತ್ತೆ. ನೆಕ್ಸ್ಟ್ ಫಸ್ಟ್ ಸರ್ವಿಸ್ ಬಂದು 500 ಕಿಲೋಮೀಟರ್ಸ್ಗೆ ಅಥವಾ 1 ತಿಂಗಳು ಯಾವ್ದು ಮುಂಚೆ ಆಗುತ್ತೋ ಆ ಡೇಟ್ ಇನ್ವಾಯ್ಸ್ ಆಗಿರೋ ಡೇಟ್ ಹಾಕಬೇಕು. ನೆಕ್ಸ್ಟ್ ನೀವು ಬಂದಾಗ ಸರ್ವಿಸ್ ಯಾವ ಕಿಲೋಮೀಟರ್ ಬರ್ತೀರಾ ಆ ಕಿಲೋಮೀಟರ್ ನೀವು ಮುಂದಿನ ಸರ್ವಿಸ್ ನ ಅಪ್ಡೇಟ್ ಮಾಡ್ತೀವಿ. ಗಾಡಿ ಜೊತೆ ಬರೋ ವಾರಂಟಿ ಬ್ಯಾಟರಿ 1 ವರ್ಷದ ವಾರಂಟಿ ಇರುತ್ತೆ. 1 ವರ್ಷದ ಬ್ಯಾಟರಿ ಏನಾದ್ರು ಪ್ರಾಬ್ಲಮ್ ಆದ್ರೆ ನಿಮಗೆ ಪೀಸ್ ಟು ಪೀಸ್ ಬ್ಯಾಟರಿ ರಿಪ್ಲೇಸ್ಮೆಂಟ್ ಸಿಗುತ್ತೆ. ಗಾಡಿ ಜೊತೆ ಬರೋ ಇನ್ಶೂರೆನ್ಸ್ 5 ವರ್ಷದ ಇರುತ್ತೆ. 1+4 ಮೊದಲೇ ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ, ಮಿಕ್ಕಿರೋ 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿ ನಾವು ಪ್ರತಿ ವರ್ಷ ರಿನ್ಯೂವಲ್ ಮಾಡ್ಕೋಬೇಕು. ಫಸ್ಟ್ ಪಾರ್ಟಿ ಅಂದ್ರೆ ವೆಹಿಕಲ್. ಗಾಡಿ ಬಗ್ಗೆ ಹೇಗಿತ್ತು, ಚೆನ್ನಾಗಿತ್ತು, ಕೆಟ್ಟದಾಗಿತ್ತು, ಏನ್ ಅನ್ಸುತ್ತೋ ಅದನ್ನ ಮಾತಾಡಿ ಸರ್. ಮಾತಾಡ್ಬೇಕು, ನಿಮ್ಮ ಫೀಲಿಂಗ್ಸ್ ಹೇಗಿದೆ ಎಲ್ಲ ಶೇರ್ ಮಾಡಬೇಕು. ಏನಿಲ್ವಾ ಫಸ್ಟ್ ಟೈಮ್ ಗಾಡಿ ತಗೊಳ್ತಾ ಎಲ್ಲ ಚೆನ್ನಾಗಿದೆ. ಓಕೆ ಸರ್, ನೀವು ಗಾಡಿ ಕ್ಯಾಶ್ ಅಲ್ಲಿ ತಗೊಂಡ್ರಾ ಫೈನಾನ್ಸ್ ಅಲ್ಲಿ ತಗೊಂಡ್ರಾ? ಫೈನಾನ್ಸ್ ಸ್ಕೀಮು ಡೌನ್ ಪೇಮೆಂಟ್ ಎಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದಾರಾ? ಎಲ್ಲ ಓಕೆ ಸರ್, ನೀವು ಕೇಳಿರೋ ಗಾಡಿ ಕೇಳಿರೋ ಟೈಮ್ ನಿಮ್ಗೆ ಡೆಲಿವರಿ ಸಿಗ್ತಾ ಇದೆ. ಥ್ಯಾಂಕ್ ಯು ಸರ್, ಕಂಗ್ರಾಚುಲೇಷನ್. ಫ್ರೆಂಡ್ ಫ್ಯಾಮಿಲಿಗಳಿಗೆ ರೆಕಮೆಂಡ್ ಮಾಡಿ ಸರ್.